ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಸೊ ಬೆಳಗ್ಗೆಯಿಂದ ಪೂಜೆ ಮುಗಿಯೋವರೆಗೂ ನಾನು ಹಬ್ಬದ ಪ್ರಿಪ್ರೇಷನ್ಸ್ ಎಲ್ಲ ಹೇಗೆ ಮಾಡಿಕೊಂಡೆ, ನನ್ನ ಗಂಡನ ಪಾದ ಪೂಜೆ ಎಲ್ಲ ಹೇಗೆ ಮಾಡಿದೆ ಅಂತ ನೀವು ಕಂಪ್ಲೀಟ್ ಆಗಿ ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ಬೋದು. ಏನ್ರಿ, ಹಲೋ ಹ್ಯಾಪಿ ದೇಶಪಾಂಡೆ, ನೀವು ಪೂಜೆ ಮಾಡಿ, ನಿಮ್ಗೆ ಒಳ್ಳೆ ಹೆಂಡತಿ ಸಿಗ್ತಾಳೆ. A few moments later. ಸೊ ಜಡೆ, ಹೂವ, ನಾನು ಸೊ ಪೂಜೆಗೆ ರೆಡಿ ಆಗಿದ್ದೀನಿ. ಹೋಗಿ ಪೂಜೆ ಮಾಡುವ ಬನ್ನಿ. ಒಟ್ಟಿನಲ್ಲಿ ನಮಗೆ ಅಂತ ಉಳಿದಿರೋದು, ನಮ್ಮ ಹಿಂದೂಗಳಿಗೆ ಉಳಿದಿರೋಂಥದ್ದು ಈ ಆಚಾರ ವಿಚಾರ ಸಂಪ್ರದಾಯ ಸಂಸ್ಕೃತಿ, ಪೂಜೆ ಪುನಸ್ಕಾರ ಇವೆಲ್ಲ ಉಳ್ಕೊಂಡಿವೆ. ಹೆಂಡತಿಯರ ಗಂಡನ ಬಗ್ಗೆ ಭಕ್ತಿಯಿಂದ ಬೇಡ್ಕೊಂಡು ಈ ಒಂದು ವ್ರತನ ಮಾಡಿದಾಗ ಗಂಡನಿಗೆ ಎಲ್ಲಾ ತರ ಯಶಸ್ಸು ಸಿಕ್ಕಿದೆ. ಸೊ ನಿಮ್ಮ ಗಂಡನಿಗೂ ಯಶಸ್ಸು ಸಿಗಬೇಕು, ನಿಮ್ಮ ಗಂಡನ ಚೆನ್ನಾಗಿರ್ಬೇಕು, ನಿಮ್ಮಿಬ್ಬರ ಒಂದು ಅನ್ಯೋನ್ಯತೆ ಚೆನ್ನಾಗಿರ್ಬೇಕು. ಇದೆಲ್ಲ ಇದ್ರೆ ನೀವು ಕೂಡ ಖಂಡಿತವಾಗ್ಲೂ ಮಾಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವ್ಲಾಗ್ನ ಎಂಡ್ ತನಕ ನೋಡೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಇವತ್ತಿನ ವ್ಲಾಗು ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಇವತ್ತು ನಾನು ನನ್ನ ಮನೆಯಲ್ಲಿ ಭೀಮನ ಅಮಾವಾಸ್ಯೆ ವ್ರತನ ಹೇಗೆಲ್ಲ ಆಚರಿಸಿದೆ, ಸೊ ಬೆಳಗ್ಗೆಯಿಂದ ಪೂಜೆ ಮುಗಿಯೋವರೆಗೂ ನಾನು ಹಬ್ಬದ ಪ್ರಿಪ್ರೇಷನ್ಸ್ ಎಲ್ಲ ಹೇಗೆ ಮಾಡಿಕೊಂಡೆ, ನನ್ನ ಗಂಡನ ಪಾದ ಪೂಜೆ ಎಲ್ಲ ಹೇಗೆ ಮಾಡಿದೆ ಅಂತ ನೀವು ಕಂಪ್ಲೀಟಾಗಿ ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ಬೋದು. ನಾನು ಅಷ್ಟೇ ತುಂಬ ಭಕ್ತಿಯಿಂದ ಪೂಜೆ ಮಾಡಿದ್ದೀನಿ. ಸೊ ಈ ವ್ಲಾಗಿನ ದಯವಿಟ್ಟು ಸ್ಕಿಪ್ ಮಾಡಿದೆ ಈ ವ್ಲಾಗ್ನ ನೋಡಿ. ಸೊ ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಾಯಿತು. ಈಗ ಫಸ್ಟ್ ಮನೆ ಮುಂದೆ ಹೋಗಿ ಕಸ ಗುಡಿಸಿ ರಂಗೋಲಿ ಹಾಕಬೇಕು. ರಂಗೋಲಿ ಹಾಕಿ ಆಮೇಲೆ ಮೇಲೇನು ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಸೊ ಕ್ವಿಕ್ಕಾಗಿ ಹೋಗಿ ಎಲ್ಲ ಮಾಡುವ. ಓಕೆ, ಸೊ ಇದಾಗಿತ್ತು ನನ್ನ ರಂಗೋಲಿ. ಬಟ್ ನನಗೆ ರಂಗೋಲಿ ಬಿಡ್ಸೋಕ್ಕೆ ಬರೋದಿಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಇಲ್ಲೇ ನಮ್ಮ ಗಿಡದಲ್ಲಿ ಬೆಳೆದಿರುವಂಥ ಹೂವನ ಕಿತ್ತು ದೇವರಿಗೆ ಏರಿಸ್ತೀನಿ. ಬಂದ್ಬಿಟ್ಟು ಹೊರಗಡೆ ಇಲ್ಲಲ್ಲ, ಎಷ್ಟು ಚೆನ್ನಾಗಿದೆಯಲ್ಲ. ನಮ್ಮ ಗಿಡದಲ್ಲೇ ಬೆಳೆದಿರುವಂಥ ಹೂವುಗಳನ್ನ ಕಿತ್ತು ದೇವರಿಗೆ ಏರಿಸಿದಾಗ ತುಂಬಾ ಖುಷಿ ಆಗುತ್ತೆ. ಸದ್ಯಕ್ಕೆ ನಮ್ಮ ಗಿಡದಲ್ಲೇ ಬೆಳೆದಿರುವಂಥ ಹೂವನ ಹೊಸ್ಲಿಗೆ ಏರಿಸ್ತಾ ಇದ್ದೀನಿ. ಸ್ವಾಮಿ ಕಾಪಾಡಪ್ಪ. ಹಲೋ, ಏನ್ರಿ ನಿಮ್ಮದು? ಹಾಂ ಏನ್ರಿ? ಹಲೋ ಹ್ಯಾಪಿ ದೇಶಪಾಂಡೆ, ನೀವು ಪೂಜೆ ಮಾಡಿ, ನಿಮ್ಗೆ ಒಳ್ಳೆ ಹೆಂಡತಿ ಸಿಗ್ತಾಳೆ. ಹ್ಯಾಪಿ ದೇಶಪಾಂಡೆ, ಹ್ಯಾಪಿ ದೇಶಪಾಂಡೆ ಪೂಜೆ ಮಾಡಿ. ನೀವು ಗಂಟಾ ಸಿಂಗ್ ನಡಿ ನಡಿ ಮೇಲೆ ಹೋಗೋಣ, ನಡಿ ಬಚ್ಚಿನ ಬಾ ಪುಟ್ಟ, ಅಮ್ಮ ಬೇಗ ಬಾ ಬೇಗ ಬಾ ಬೇಗ ಬಾ ಬೇಗ ಬಾ ಬೇಗ ಬಾ ಬೇಗ ಬಾ. ಸೊ ಈಗ ಫಾಸ್ಟಾಗಿ ಮನೆಗೆ ಕಸ ಗುಡಿಸಿ ಒರೆಸಿ ಎಲ್ಲ ಮಾಡಿದ್ರೆ ಮನೆ ನೀಟಾಗುತ್ತೆ. ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೋಬೋದು ನಾನು. ಸೊ ಆ್ಯಕ್ಚುಲಿ ನೆನ್ನೆ ಎಲ್ಲ ಸ್ವಲ್ಪ ಮಾಡಿದ್ದೆ, ಸೊ ಹಾಗಾಗಿ ತುಂಬ ಕೆಲಸ ಅಂತ ಏನೂ ಇಲ್ಲ. ಈಗ ನನಗೆ ಮನೆ ನೀಟ್ ಮಾಡ್ಕೊಡೋಕ್ಕೂ ಯಾರೂ ಇಲ್ಲ. ಸೊ ನಾನೇ ಕ್ಲೀನಿಂಗು, ನಾನೇ ಕುಕ್ಕಿಂಗು, ನಾನೇ ಎಲ್ಲ ನನ್ನ ಮನೆಗೆ. ನಾನೇ ಕೆಲಸದವಳು, ನಾನೇ ಮಹಾರಾಣಿ ನನ್ನ ಮನೆಗೆ. ಒಂಥರ ನನಗೂ ಖುಷಿ ಆಗ್ತಾಯಿದೆ, ನನ್ನ ಮನೇನ ನಾನೇ ಕ್ಲೀನಾಗಿ ಇಟ್ಕೊಂಡು. ಸೊ ಈಗ ಇನ್ನೂ ಜಾಸ್ತಿ ನನ್ನ ಮನೇಲಿ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ.
ಸೊ ಐ ಆಮ್ ಫೀಲಿಂಗ್ ಗುಡ್. ಇನ್ನೂ ಎಕ್ಸ್ಟ್ರಾ ವರ್ಕೌಟ್ ಆಗ್ತಾ ಇದೆ ನನಗೆ, ವರ್ಕೌಟ್. ನಾನು ನೆಲ ಒರೆಸ್ದಾಗೆಲ್ಲ ಒಂದು ಇಡಿಯಷ್ಟು ಕಲ್ಲುಪ್ಪನ್ನ ತಗೊಂಡು ನೀರಿಗೆ ಹಾಕಿ ನಾನು ನೆಲ ಒರೆಸ್ತೀನಿ. ಸೊ ದಟ್ ಮನೇಲಿರುವಂಥ ಎಲ್ಲ ನೆಗೆಟಿವಿಟಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಈ ಥರ ಎವ್ರಿ ಟೈಮ್ ಮಾಡ್ತೀನಿ. ಅದಕ್ಕೆ ನಾನು ಒಂಚೂರು ಫಿನಾಲ್ ಹಾಕ್ಬಿಡ್ತೀನಿ. ಫುಲ್ಲು ಮನೆ ನೀಟ್ ಮಾಡಿದ್ದಾಯಿತು. ಈಗ ನಾನು ಬೇಗ ಹೋಗಿ ರೆಡಿ ಆಗಿಬಿಟ್ಟು ಬರ್ತೀನಿ. ಆಮೇಲೆ ಪೂಜೆ ಎಲ್ಲ ಹೇಗೆ ಆಗುತ್ತೆ ಅಂತ ನೀವು ನೆಕ್ಸ್ಟ್ ನೋಡ್ಬೋದು. ಹಾಗೆ ನಮ್ಮ ಯಜಮಾನ್ರೂ ಎಬ್ಬಿಸ್ಬೇಕು. ಎಬ್ಬಿಸಿ ಬೇಗ ಬರ್ತೀನಿ, ಆಯಿತಾ? A few moments later. ಸೊ ಫೈನಲಿ ನಾನು ರೆಡಿ ಆದೆ. ಸೊ ನಾನು ಗ್ರೀನ್ ಕಲರ್ ಸ್ಯಾರಿನ ಉಟ್ಕೊಂಡಿದ್ದೀನಿ. ಈ ಸೀರೆನ ನಮ್ಮ ಕೀರ್ತಿ ENT ಅವರು ಅವ್ರ ಮನೆಗೆ ಊಟಕ್ಕೆ ಹೋದಾಗ ಅರ್ಶಿನ ಕುಂಕುಮ ಹಾಗೆ ಈ ಸೀರೆನ ನನಗೆ ಕೊಟ್ಟರು. ಆ್ಯಂಡ್ ಈ ಓಲೆ ಬಂದುಬಿಟ್ಟು ಸೃಜನ್ ಸರ್ ಅವರು ದೀಪಾವಳಿ ಹಬ್ಬಕ್ಕೆ ಕೊಟ್ಟಂಥ ಓಲೆ. ಹಾಗೆ ಬಳೆ ನೋಡಿ, ಕಂಪ್ಲೀಟ್ ಅಟೈರ್. ಸೊ ಜಡೆ, ಹೂವು, ನಾನು ಸೊ ಪೂಜೆಗೆ ರೆಡಿ ಆಗಿದ್ದೀನಿ. ಹೋಗಿ ಪೂಜೆ ಮಾಡುವ, ಬನ್ನಿ. ಭೀಮನ ಅಮಾವಾಸ್ಯೆ ವ್ರತಕ್ಕೆ ಬೇಕಾಗಿರೋ ಪೂಜಾ ಸಾಮಗ್ರಿಗಳು ಬಂದು ಶಿವಪಾರ್ವತಿ ಫೋಟೋ, 2 ದೀಪಸ್ತಂಭಗಳು, ಬೆಳ್ಳಿದಾದರೂ ಪರವಾಗಿಲ್ಲ ಅಥವಾ ಮಣ್ಣಿಂದಾದರೂ ಪರವಾಗಿಲ್ಲ, ನಿಮ್ಮ ಶಕ್ತಾನುಸಾರ ನಿಮ್ಮ ಮನೆಯಲ್ಲಿ ಯಾವ ದೀಪಗಳಿದೆಯೋ ಅದನ್ನು ಇಟ್ಟು ಪೂಜೆ ಮಾಡ್ಬೋದು. ಅಕ್ಕಿ, ತಟ್ಟೆ, ಮಣೆ, ಹೂವು, ಗೆಜ್ಜೆ ವಸ್ತ್ರ, ಗಣೇಶನ ವಿಗ್ರಹ, ಹಸಿದಾರ, ಅರಿಶಿಣದ ಕೊಂಬು, ಹಾಗೆ 2 ತೆಂಗಿನಕಾಯಿ ಇಡಬೇಕಾಗತ್ತೆ. 1 ತೆಂಗಿನಕಾಯಿ ಬಂದು ಸಂಕಲ್ಪ ಮಾಡ್ಕೋಬೇಕಾಗತ್ತೆ. ನೀವು ಈ ವ್ರತನ ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ, ಯಾತಕ್ಕೆ ಮಾಡ್ತಾ ಇದ್ದೀರಾ ಅಂತ ಸಂಕಲ್ಪ ಮಾಡಿಕೊಂಡು ದೇವರ ಪಕ್ಕದಲ್ಲಿ ಇಡಬೇಕಾಗತ್ತೆ. ಹಾಗೆ ಇನ್ನೊಂದು ನೈವೇದ್ಯ ಮಾಡಬೇಕಾಗತ್ತೆ. ಹಾಗೆ ಈ 2 ದೀಪಸ್ತಂಭಗಳನ್ನ ಶಿವಪಾರ್ವತಿ ಸಂಕೇತ ಅಂತ ಹೇಳ್ತಾರೆ. ದೀಪನ ಹಚ್ಚಿ ಶಿವಪಾರ್ವತಿನ ಆಹ್ವಾನ ಮಾಡಿ ಈ ಪೂಜೆನ ಶುರು ಮಾಡಬೇಕಾಗತ್ತೆ. ಈಗ ಹಿಂದೆ ಫೋಟೋಗೆ ಮತ್ತು ವಿಗ್ರಹಗಳಿಗೆಲ್ಲ ಫಸ್ಟು ಹೂವು ಏರಿಸ್ಬಿಡ್ತೀನಿ. ಯಾಕಂದರೆ ಮುಂದೆ ನಾನು ಅಲಂಕಾರ ಮಾಡಿಕೊಂಡ್ರೆ ಆಮೇಲೆ ಹಿಂದೆ ಜೋಡಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಫಸ್ಟು ಹಿಂದೆ ಫೋಟೋಗಳಿಗೆ, ವಿಗ್ರಹಗಳಿಗೆಲ್ಲ ಹೂವನ್ನ ಏರಿಸ್ಬಿಡ್ತೀನಿ. ಆ್ಯಕ್ಚುಲಿ ಶಿವನ ಫೋಟೋನ ಇಲ್ಲಿಟ್ಟು ಪೂಜೆ ಮಾಡಬೇಕು. ಬಟ್ ಇಲ್ಲಿ ಸ್ಟಿಕ್ ಆಗಿರೋದ್ರಿಂದ ನಾನು ಇಲ್ಲೇ ಹೂವನ್ನೆಲ್ಲ ಏರಿಸಿ ಹೀಗೆ ಪೂಜೆ ಮಾಡ್ತೀನಿ. ಓಂ ನಮಃ ಶಿವಾಯ. ಒಂದು ತಟ್ಟೆಯಲ್ಲಿ ಅಕ್ಕಿ ಕಾಳನ್ನ ತೊಗೊಂಡಿದ್ದೀನಿ. ಸೊ ಈ ಅಕ್ಕಿ ತಟ್ಟೆನ ಇಡೋಕ್ಕಿಂತ ಮುಂಚೆ ಇಲ್ಲಿ ಮಣೆ ಇದೆಯಲ್ವಾ, ಈ ಮಣೆ ಮೇಲೆ ಚಿಕ್ಕದಾಗಿ ರಂಗೋಲಿನ ಬಿಡಿಸ್ಬೇಕು. ಅರಿಶಿನ, ಕುಂಕುಮ, ಅಕ್ಷತೆ ಕಾಳು, ಚೂರು ಹೂವನ್ನ ಏರಿಸಿ ಇಲ್ಲಿ ಈಗ ಈ ತಟ್ಟೆನ ಇಟ್ಟು ಇಲ್ಲಿ ಈ ದೀಪಸ್ತಂಭಗಳನ್ನ ಇಲ್ಲಿ ಜೋಡಿಸ್ಬೇಕು. ಇನ್ನು ಸ್ಕಂದ ಪುರಾಣದಲ್ಲಿ ಭೀಮನ ಅಮಾವಾಸ್ಯೆ ಕತೆ ಬಗ್ಗೆ ಸಂಪೂರ್ಣವಾಗಿ ಹೇಳಿದರೆ, ಇದರ ಕತೆ ಏನು ಅಂತಂದರೆ, ಸೌರಾಷ್ಟ್ರ ದೇಶದಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ ಸುಂದರವಾಗಿರೋಂಥ ಒಬ್ಬ ಮಗ ಇರ್ತಾನೆ. ಮಗನ ಮದುವೆ ತುಂಬ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ತಂದೆಗೆ ತುಂಬ ಆಸೆ ಇರುತ್ತೆ. ಆದರೆ ವಿಧಿ ವಿಪರ್ಯಾಸನೇನೋ ಮಗ ಅಕಾಲಿಕವಾಗಿ ಸಾವನ್ನಪ್ತಾನೆ. ತಂದೆಗೆ ತುಂಬ ನೋವಾಗುತ್ತೆ. ಅಯ್ಯೋ, ನನ್ನ ಮಗನ ಮದುವೆ ನಾನು ನೋಡೋಕ್ಕಾಗಲಿಲ್ವಲ್ಲ, ನನ್ನ ಮಗನ ಮದುವೆ ನಾನು ಮಾಡೋಕ್ಕಾಗಲಿಲ್ವಲ್ಲ ಅಂತ ತುಂಬ ದುಃಖದಲ್ಲಿರ್ತಾರೆ. ಆ ನೋವಲ್ಲೇ ತಂದೆಗೆ ಒಂದು ಯೋಚನೆ ಬರುತ್ತೆ. ಸಾವನ್ನಪ್ಪಿರೋ ತನ್ನ ಮಗನ್ನ ಯಾರು ಮದುವೆ ಆಗ್ತಾರೋ ಅವ್ರಿಗೆ ಅತ್ಯಂತ ಧನಮೌಲ್ಯವನ್ನು ನೀಡ್ತೀನಿ ಅಂತ ಹೇಳಿ ಪ್ರಚಾರ ಮಾಡ್ತಾರೆ. ಆಗ ಅದೇ ಊರಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇರ್ತಾನೆ. ಆ ಬಡ ಬ್ರಾಹ್ಮಣನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾರೆ. ಮದುವೆ ಏನೋ ಆಗುತ್ತೆ. ಹಾಗೆ ಮದುವೆ ಆದಮೇಲೆ ಮಗನ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ತುಂಬ ಜೋರಾಗಿ ಮಳೆ, ಬಿರುಗಾಳಿ ಎಲ್ಲ ಬರುತ್ತೆ. ಅದನ್ನೆಲ್ಲ ನೋಡಿ
ಊರು ಜನ ವಧುವರನ್ನು ಇಬ್ಬರನ್ನೂ ಅಲ್ಲೇ ಬಿಟ್ಟು ಎಲ್ಲರೂ ಓಡೋಗ್ತಾರೆ. ಆಗ ವಧುವಿಗೆ ತನ್ನ ಸಣ್ಣ ವಯಸ್ಸಲ್ಲಿ ಒಂದು ವ್ರತ ಮಾಡ್ತಿರ್ತಾಳೆ. ಆ ವ್ರತ ನೆನಪಾಗಿ ಅಲ್ಲೇ ಪಕ್ಕದಲ್ಲಿ ಒಂದು ನದಿ ಹರಿತಾ ಇರುತ್ತೆ. ಅಲ್ಲಿ ಹೋಗಿ ಸ್ನಾನ ಮಾಡಿ ಅಲ್ಲೇ ಮರದ ಕೆಳಗೆ ಒಂದು ಮಂಟಪನ ತಯಾರು ಮಾಡಿ, ಹಾಗೆ ಮಣ್ಣಿನ ಹಣತೆ ತಯಾರು ಮಾಡಿ, ಮರದ ಬೇರಿನಿಂದಲೇ ದೀಪನ ಹಚ್ಚಿ ಶಿವ ಪಾರ್ವತಿನ ಅತ್ಯಂತ ಭಕ್ತಿಯಿಂದ ಬೇಡ್ಕೋತಾಳೆ. ಆಗ ಶಿವ ಪಾರ್ವತಿ ಪ್ರತ್ಯಕ್ಷರಾಗಿ ಕೇಳ್ತಾರೆ, ನಿನಗೇನು ವರ ಬೇಕು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಸಾವನ್ನಪ್ಪಿರೋ ತನ್ನ ಗಂಡನನ್ನು ಬದುಕಿಸ್ಕೊಡಿ ಅಂತ ಕೇಳಿದಾಗ ಶಿವ ಪಾರ್ವತಿ ಅವನ್ನ ಬದುಕಿಸ್ತಾರೆ. ಅವರಿಬ್ಬರು ಸಂತೋಷವಾಗಿ ಅವರ ರಾಜ್ಯಕ್ಕೆ ಹೋಗಿ ಸಂಸಾರ ಮಾಡ್ತಾರೆ. ಸೊ ಹೀಗಾಗಿ ಇದಕ್ಕೆ ಪತಿ ಸಂಜೀವಿನಿ ವ್ರತ ಅಂತಲೂ ಸಹ ಕರೀತಾರೆ. ನೋಡ್ಬೋದು ಇಲ್ಲಿ. ಸೊ ನಾನು ನೈವೇದ್ಯಕ್ಕೆ ಆ್ಯಕ್ಚುಲಿ ಕರಿಗಡು ಬಿಡಬೇಕು, ಆಗಲಿಲ್ಲ. ಹಾಗಾಗಿ ಪಂಚಾಮೃತ ಹಾಗೆ ಬಾಳೆಹಣ್ಣನ ನೈವೇದ್ಯವಾಗಿಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ಎಲ್ಲ ಪೂಜೆಗೆ ಕಂಪ್ಲೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ದೀಪಾರಾಧನೆ ಮಾಡಿ ಶಿವ ಪಾರ್ವತಿ ಅಷ್ಟೋತ್ತರ ಹಾಗೆ ಗಣೇಶನ ಪೂಜೆ ಎಲ್ಲ ಮಾಡಿ ಕಂಕಣ ಕಟ್ಕೊಂಡು ಹಾಗೆ ನಮ್ಮ ಪತಿ ದೇವರ ಪಾದಪೂಜೆ ಮಾಡಿದ್ರೆ ಇವತ್ತಿನ ಭೀಮನ ಅಮಾವಾಸ್ಯೆ ಹಬ್ಬ ಮುಕ್ತಾಯ ಆಗತ್ತೆ. ಇನ್ನು ಈ ಭೀಮನ ಅಮಾವಾಸ್ಯೆ ವ್ರತನ ಮದುವೆ ಆಗಿರೋರು ಮದುವೆ ಆಗಿಲ್ಲದಿರೋರು ಇಬ್ಬರು ಈ ವ್ರತನ ಮಾಡ್ಬೋದು. ಮದುವೆ ಆಗಿರೋರಾದರೆ ತನ್ನ ಪತಿಯ ದೀರ್ಘಾಯುಷಿಗೋಸ್ಕರ ಹಾಗೆ ಅವರು ಮಾಡುವಂಥ ಎಲ್ಲ ಕೆಲಸದಲ್ಲಿ ಯಶಸ್ಸು ಸಿಗಲಿ, ಅವ್ರ ಸಂಸಾರ ಸುಖಮಯವಾಗಿ ಸಾಗಲಿ ಅಂತ ಹೇಳ್ಬಿಟ್ಟು ಈ ವ್ರತನ ಮಾಡ್ತಾರೆ. ಅದೇ ಮದುವೆ ಆಗಿಲ್ದಿರೋರಾದರೆ ತನಗೆ ಭೀಮನಷ್ಟೇ ಬಲಶಾಲಿ ಆಗಿರುವಂಥ ಒಬ್ಬ ಹುಡುಗ ಸಿಗಲಿ ಅಂತ ಹೇಳ್ಬಿಟ್ಟು ಈ ವ್ರತನ ಮಾಡ್ತಾರೆ. ಸೊ ಹಾಗಾಗಿ ನೀವು ಈ ಭೀಮನ ಅಮಾವಾಸ್ಯೆ ವ್ರತ ಅಥವಾ ಪತಿ ಸಂಜೀವಿನಿ ವ್ರತ ಅಥವಾ ದೀಪಸ್ತಂಭಗಳ ಪೂಜೆನ ನೀವು ನಿಮ್ಮ ಮನೆಯಲ್ಲಿ ಅತ್ಯಂತ ಖುಷಿಯಿಂದ ಭಕ್ತಿಯಿಂದ ನೀವು ಮಾಡಿ, ನಿಮಗೂ ಅಷ್ಟೇ ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆ ಹುಡುಗ ಸಿಗಲಿ, ನಿಮ್ಮ ಸಂಸಾರ ಸುಖಮಯವಾಗಿ ಸಾಗಲಿ ಅಂತ ಹೇಳ್ಬಿಟ್ಟು ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಸೊ ನನ್ನ ಗಂಡನ ಪಾದಪೂಜೆಗೆಲ್ಲ ರೆಡಿಯಾಗಿದೆ. ತಟ್ಟೆ, ನೀರು, ದೀಪ, ಅಕ್ಷತೆ ಕಾಳು, ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರೆಡಿಯಾಗಿದ್ದೀನಿ. ಅವ್ರು ಬಂದರೆ ಪಾದಪೂಜೆ ಮಾಡಿ ಅವ್ರ ಹತ್ರ ಆಶೀರ್ವಾದ ತಗೊಂಡ್ರೆ ಇವತ್ತಿನ ವ್ರತ ಸಂಪೂರ್ಣವಾಗಿ ಮುಗಿಯುತ್ತೆ. ಸೊ ನಮ್ಮ ಯಜಮಾನ್ರಿಗೋಸ್ಕರ ಕಾಯ್ತಾ ಇದ್ದೀನಿ. ಏನೇ ಇದ್ರೂ ನಮ್ಮ ಪತಿ ದೇವರಿಗೋಸ್ಕರನೇ ಇವತ್ತಿನ ವ್ರತ ಮಾಡ್ತಾ ಇರೋದು. ಸೊ ಎಲ್ಲ ಒಳ್ಳೇದಾಗಿ ಆಯ್ತಮ್ಮ. ಇಲ್ಲ ಬನ್ನಿ ಯಜಮಾನ್ರಿ. ಜಯ ರಾಮಕೃಷ್ಣ ಜಯ ರಾಮಕೃಷ್ಣ ಜಯ ರಾಮಕೃಷ್ಣ ಜಯ ರಾಮಕೃಷ್ಣ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮುರಾನನೆ. ಶಂಕರಿ ದೇವಿ ಕಾಪಾಡಮ್ಮ. ಎಷ್ಟು ಚೆನ್ನಾಗಿ ಮಾಡಿದ್ಯೆ, ತುಂಬ ಚೆನ್ನಾಗಿ ಮಾಡಿದ್ಯಮ್ಮ. ಹೌದು, ಖುಷಿ ಆಗೋಯ್ತು. ವೆರಿ ಗುಡ್. ಎಲ್ಲ ನಿಮ್ಗೋಸ್ಕರ. ಹೌದಾ? ಹೌದು, ನೀವೇ ನನ್ನ ಪ್ರಪಂಚ, ಎಲ್ಲ ನಿಮ್ಗೋಸ್ಕರ ನಾನು ಮಾಡಿರೋದು. ಸೊ ಫಸ್ಟು ನಾನು ನಿಮ್ಮ ಪಾದ ಪೂಜೆ ಮಾಡೋಕ್ಕಿಂತ ಮುಂಚೆ ನನಗೆ ಕಂಕಣ ಕಟ್ಟಬೇಕು. ಹೌದಾ? ಸರಿ. ಯಾವಾಗ್ಲೂ ನನ್ನ ಜೊತೆ ಖುಷಿ ಖುಷಿಯಾಗಿರಿ ಯಜಮಾನ್ರೆ. ಖಂಡಿತವಾಗ್ಲೂ ದೀರ್ಘ ಸುಮಂಗಲಿ ಭವ, ಸಕಲ ಸನ್ಮಂಗಳಾನಿ ಭವಂತು, ಸಕಲ ಇಷ್ಟ ಪ್ರಾಪ್ತಿರಸ್ತು. ಎಲ್ಲ ಒಳ್ಳೇದಾಗ್ಲಿ. ನಾನು ನೀನು ಹೀಗೆ ಅನ್ಯೋನ್ಯವಾಗಿ ನಮ್ಮ ಕಡೆ ಉಸಿರುವರೆಗೂ ಇಬ್ರು ಒಟ್ಟಿಗೆ ಹಿಂಗೆ ಖುಷಿಯಾಗಿರ. ಎಸ್, ಓಕೆನಾ? ಹಾಗೆ ಇರಿ. ನಿಮ್ಗೆ ಆರತಿ ಮಾಡಬೇಕು. ಆರತಿ ದಿನ ಮಾಡ್ತಿಲ್ಲಮ್ಮ, ಚೆನ್ನಾಗಿ ಆರತಿ ಎತ್ತಿಲ್ಲಮ್ಮ. ಹೌದಾ? ಸರಿ ಆಯ್ತು, ಮಾಡಮ್ಮ ಮಾಡಮ್ಮ. ಏನ್ ಗಿಫ್ಟ್ ಕೊಡ್ತೀಯ? ಗಿಫ್ಟ್ ನಾನೇ ಗಿಫ್ಟ್. ಇದು ಕಾಮನ್ ಡೈಲಾಗ್. ಸರಿ ಹೋಗ್ಲಿ ಬಿಡು, ಪರವಾಗಿಲ್ಲ. ಐಫೋನ್ ಬಂತು, ಎಲ್ಲ ಬಂತು ತಾನೆ, ಏರ್ಪೋರ್ಟ್ ಬಂತು, ಇನ್ನೇನಮ್ಮ? ಇನ್ನು ಏನಾದ್ರು ಗಿಫ್ಟ್? ಇವತ್ತು ಹಬ್ಬದ ಸ್ಪೆಷಲ್, ಇವತ್ತು ಫ್ರೆಂಡ್ಶಿಪ್ ಡೇ ಕೂಡ. ಸರಿ ಕೊಡಿಸ್ತೀನಿ. ಇದು ಫಸ್ಟ್ ಪೂಜೆ ಪುನಸ್ಕಾರಗಳನ್ನ ಮುಗಿಸ್ಬಿಡು. ಸರಿ ಆಯ್ತು. ಕಾಲಿ ವರ್ಷಕ್ಕೆ ಒಂದಿನ ಇದು ಖುಷಿ ಆಗುತ್ತೆ. ಆ್ಯಕ್ಚುಲಿ ಇದೇನು ಮಾಡಲೇಬೇಕು ಅಂತಲ್ಲ, ನಾನು ಇವಳಿಗೆ 1000 ಸಲ ಹೇಳ್ತೀನಿ, ಇವೆಲ್ಲ ಬೇಡ ಕಣೆ, ಯಾಕೆ ಸುಮ್ಮನೆ ಅಂತ. ಬಟ್ ಇವಳೇನೋ ನಮಗೆ ಅಂತ ಆಸ್ತಿ ಅಂತ ಸಿಕ್ಕಿರೋದು ಪರಂಪರೆ,
ನಮ್ಮ ಆಚಾರ ವಿಚಾರ, ನಮ್ಮ ಸಂಸ್ಕೃತಿ. ನಾನು ಮಾಡ್ತೀನಿ ಅಂತಾಳೆ, ಮಾಡಮ್ಮ ಅಂತೀನಿ, ನನಗೇನು ಬೇಜಾರಿಲ್ಲ, ಮಾಡಮ್ಮ ಅಂತೀನಿ. ಹೌದು, ನಮ್ಮ ಸಂಪ್ರದಾಯ ನಮ್ಮ ಹಬ್ಬಗಳು ಮಾಡೋದೇ ನಮ್ಗೆ ಖುಷಿ ಅಲ್ವಾ. ಸೊ ಹಾಗಾಗಿ ನೀನು ಚೆನ್ನಾಗಿರ್ಬೇಕು ಅಂತ ಎಲ್ಲ ಹಬ್ಬಗಳು ಮಾಡ್ತೀನಿ. ಎಸ್ಪೆಷಲಿ ಭೀಮ್ ಅಮಾವಾಸ್ಯೆ, ನಿನ್ನ ಆಯುಸ್ ಚೆನ್ನಾಗಿರ್ಲಿ, ನೀನು ಏನೇನೆಲ್ಲ ಅನ್ಕೋತೀಯೋ ಎಲ್ಲ ನೆರವೇರ್ಲಿ, ನನ್ನನ್ನು ಖುಷಿಯಾಗಿ ಇಟ್ಕೋ, ನಾನು ನಿನ್ನ ಖುಷಿಯಾಗಿ ಇಟ್ಕೋತೀನಿ. ಸರಿ, ಆಯ್ತಾ? ಒಳ್ಳೇದಾಗಿ, ಹೋಗ್ಲಿದಾಗ್ಲಿನಾ? ಒಳ್ಳೇದಾಗಿ. ಮಂಗಳಂ ಜಯ ಮಂಗಳಂ ಮಂಗಳಂ, ಅಷ್ಟೇ ಗೊತ್ತಿರೋದು. ಒಳ್ಳೇದಾಗ್ಲಿ, ತುಂಬ ಒಳ್ಳೇದಾಗ್ಲಿ. ನಿನ್ನಿಂದ ಇನ್ನೊಂದು 4 ಜನ ನೋಡಿ ಅವರು ಮಾಡೋ ಹಾಗಾಗ್ಲಿ. ಎಸ್, ಹೌದು, ಖಂಡಿತವಾಗ್ಲೂ ಈ ಹಬ್ಬನ ಎಲ್ಲರೂ ಆಚರಿಸ್ಬೇಕು. ಯಾಕೆಂದ್ರೆ ಇದನ್ನ ಆ್ಯಕ್ಚುಲಿ ಭೀಮನ ಅಮಾವಾಸ್ಯೆ ಅಂತ ಅಂತಾರೆ. ಯಾಕೆಂದ್ರೆ ಶಿವ ಪಾರ್ವತಿಯನ್ನ ಒಂದು ಜ್ಯೋತಿ ಅಂತ ದೀಪನ ಹಚ್ಚಿ ಪೂಜೆ ಮಾಡುವಂಥದ್ದು ಇದು. ಸೊ ನಮ್ಮ ಸಂಸಾರ ಕೂಡ ಶಿವ ಪಾರ್ವತಿ ಅಂತ ಒಟ್ಟಿಗೆ ಅನ್ಯೋನ್ಯವಾಗಿರಲಿ ಅಂತ ಒಂದು. ಆ್ಯಂಡ್ ಇನ್ನೊಂದು, ಗಂಡನ ದೀರ್ಘಾಯುಷ್ಯದ ಬಗ್ಗೆ, ಗಂಡನ ಏಳಿಗೆ ಬಗ್ಗೆ, ಗಂಡನ ಸರ್ವತೋಮುಖ ಅಭಿವೃದ್ಧಿ ಬಗ್ಗೆ ಪೂಜೆ ಮಾಡುವಂಥ ಒಂದು ಪ್ರತೀತಿ ಇದು. ಅದಕ್ಕೋಸ್ಕರ ಮೀಸಲಾಗಿಟ್ಟಂಥ ಒಂದು ಹಬ್ಬ ಇದು. ಬಹಳಷ್ಟು ಪುರಾಣದಲ್ಲಿ ಸಾಕಷ್ಟು ಕಥೆಗಳಿದೆ ಇದಕ್ಕೆ. ಈಗಾಗಲೇ ಹೇಳಿರ್ತಾಳೆ ಕಥೆಗಳನ್ನ. ಮತ್ತು ಇನ್ನೊಂದು ಏನು ಅಂತಂದರೆ, ಕೆಲವರು ಅಣ್ಣ ತಂಗಿಯರು ಇದನ್ನು ಆಚರಿಸ್ತಾರೆ. ನನ್ನ ಸೋದರಿಯರಿಗೆ ಒಳ್ಳೆ ಗಂಡ ಸಿಗಲಿ, ನನ್ನ ಸೋದರನಿಗೆ ಒಳ್ಳೆ ಹೆಂಡತಿ ಸಿಗಲಿ, ಈ ಥರ ಎಲ್ಲ ಒಂದು ಹಬ್ಬನ ಆಚರಿಸಿ ಭಂಡಾರ ಹೊಡಿಯೋದು ಅಂತಾರೆ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಹೊಸಲ ಮೇಲೆ ಕಡುಬು ಹೊಡಿತಾ ಇದ್ವಿ. ಸೊ ಅದರೊಳಗಡೆ ಒಂದು ಬೆಳ್ಳಿ ನಾಣ್ಯ ಅಂತ ಮುಂಚೆ ಇತ್ತು, ನಮ್ಮೆಲ್ಲ ಎಲ್ಲ ಬೆಳ್ಳಿ ನಾಣ್ಯ ಎಲ್ಲ ಎಲ್ಲಿರುತ್ತೆ. ಸೊ ಯಾವುದೋ ಒಂದು ನಾಣ್ಯ ₹1 ಕಾಯಿನ್ ಇಟ್ಬಿಟ್ಟು ಎಲ್ಲ ಆಚರಿಸ್ತಾ ಇದ್ವಿ. ಒಟ್ಟಿನಲ್ಲಿ ನಮಗೆ ಅಂತ ಉಳಿದಿರೋದು, ನಮ್ಮ ಹಿಂದೂಗಳಿಗೆ ಉಳಿದಿರೋಂಥದ್ದು ಈ ಆಚಾರ ವಿಚಾರ, ಸಂಪ್ರದಾಯ, ಸಂಸ್ಕೃತಿ, ಪೂಜೆ ಪುನಸ್ಕಾರ ಇವೆಲ್ಲ ಉಳ್ಕೊಂಡಿವೆ. ಇದನ್ನು ಉಳಿಸ್ಕೊಂಡು ಹೋಗೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇದು ಚರ್ಚಾಸ್ಪದ ಕೂಡ ಹೌದು. ಏನಕ್ಕೆ ಮಾಡಬೇಕು, ಇದ್ಯಾಕೆ ಹಂಗೆ ಅಪ್ಪ ಕರಿದ ಆಲದ ಮರ ಅದು ಇದು ಅಂತ. ಬಟ್ ಏನಂದ್ರೆ ಇದನ್ನು ಮಾಡೋದ್ರಿಂದ ಎಷ್ಟೊಂದು ಜನ ಹೆಂಡತಿಯರ ಗಂಡನ ಬಗ್ಗೆ ಭಕ್ತಿಯಿಂದ ಬೇಡ್ಕೊಂಡು ಈ ಒಂದು ವ್ರತನ ಮಾಡಿದಾಗ ಗಂಡನಿಗೆ ಎಲ್ಲ ಥರ ಯಶಸ್ಸು ಸಿಕ್ಕಿದೆ. ಸೊ ನಿಮ್ಮ ಗಂಡಂದ್ರಿಗೂ ಯಶಸ್ಸು ಸಿಗಬೇಕು, ನಿಮ್ಮ ಗಂಡಂದು ಚೆನ್ನಾಗಿರ್ಬೇಕು, ನಿಮ್ಮಿಬ್ಬರ ಒಂದು ಅನ್ಯೋನ್ಯತೆ ಚೆನ್ನಾಗಿರ್ಬೇಕು. ಇದೆಲ್ಲ ಇದ್ರೆ ನೀವು ಕೂಡ ಖಂಡಿತವಾಗ್ಲೂ ಮಾಡಿ. ಆ್ಯಂಡ್ ಯಶು, ನೀನು ಮಾಡೋದು ನನಗೆ ತುಂಬಾ ಖುಷಿ ಇದೆಮ್ಮ. ಪ್ರತಿ ವರ್ಷ ಇದೇ ಥರ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತೀಯಾ, ಎಲ್ಲ ವ್ರತಗಳನ್ನ ಆಚರಿಸ್ತೀಯಾ, ಎಲ್ಲ ಹಬ್ಬಗಳನ್ನೂ ಮಾಡ್ತೀಯಾ. ತುಂಬ ಖುಷಿ ಇದೆ. ದೇವರಲ್ಲಿ ಅದೇನು ಬೇಡ್ಕೊಂಡು ನೀನು ಹೋದ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನ ನೀನು ಸಿಕ್ಕಿದ್ಯಾ, ಈ ಥರ ಎಲ್ಲ ಮಾಡ್ತಾ ಇದೆಯಾ. ಥ್ಯಾಂಕ್ ಯು ವೆರಿ ಮಚ್. ಸೊ ಮತ್ತೊಮ್ಮೆ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಆ ಭಗವಂತ ತುಂಬ ಒಳ್ಳೇದು ಮಾಡಲಿ. ಎಲ್ಲರ ಹೆಂಡತಿಯರ ಮಾಂಗಲ್ಯ ಗಟ್ಟಿಯಾಗಿರಲಿ, ಎಲ್ಲರ ಗಂಡಂದ್ರಿಗೂ ಎಲ್ಲ ರೀತಿಯಾದ ಏಳಿಗೆ, ಯಶಸ್ಸು, ಸಂಪಾದನೆ, ಸಂಪತ್ತು, ಐಶ್ವರ್ಯ, ಆಯಸ್ಸು ಎಲ್ಲ ಸಿಗಲಿ ಅಂತ ಹೇಳ್ತಾ ನಾನು ಹೋಗಿ ಬರ್ತೀನಿ. ದೇವರು ಒಳ್ಳೇದು ಮಾಡಲಿ. ಮತ್ತೊಮ್ಮೆ ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಭೀಮನ ಅಮಾವಾಸ್ಯೆಯ ವ್ರತ. ಸೊ ತುಂಬ ಚೆನ್ನಾಗಿ ಆಯಿತು. ನನ್ನ ಗಂಡನ ಪಾದ ಪೂಜೆ ಮಾಡಿ ತುಂಬಾ ಖುಷಿ ಆಯಿತು. ನಾನು ಹೇಳ್ದಂಗೆ ಆಲ್ಮೋಸ್ಟ್ ಒಂದು 7 ಇಯರ್ಸಿಂದ ನಾನು ಪೂಜೆಯನ್ನು ಮಾಡ್ಕೊಂಬರ್ತಾ ಇದ್ದೀನಿ. ಸೊ ನನ್ನ ಕೈಯಲ್ಲಾದಷ್ಟು ಇನ್ನೂ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ನಾನು ಪೂಜೆನ ಮಾಡಿ ನನ್ನ ಗಂಡನ ಆರೋಗ್ಯ, ಹಾಗೆ ಅವರು ಏನೇನೆಲ್ಲ ಜೀವನದಲ್ಲಿ ಸಾಧಿಸಬೇಕು ಅನ್ಕೋತಾರೋ ಅದಕ್ಕೆಲ್ಲ ಒಳ್ಳೇದಾಗಲಿ ಅಂತ ದೇವರಲ್ಲಿ ಬೇಡ್ಕೋತೀನಿ. ಸೊ ಹಾಗೆ ನಿಮಗೂ ಸಹ ಒಳ್ಳೇದಾಗಲಿ. ಸೊ ಇಲ್ಲಿಗೆ ನನ್ನ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ.